ಲೇ ಎಲ್ಲಿ ಒಂದು ನಿಮಿಷ ನನ್ನ ಮಾತಾರ ಕೇಳಬಾಲೆ ನೀನು. ಏನು ಬೇಕಾ, ಏನು ಮಾತು ಕೇಳ್ಬೇಕು ನಿಂದು ಹೇಳು. ಬರೀ ದಿನ ಒಂದಕ್ಕೂ ಬರೀ ಏನಾರು ಒಂದು ಎಡವಟ್ಟು ಮಾಡಿರ್ತಾಳ ನಿನ್ನ ಸೊಸಿ ಮಾಡಿಡೋ ಎಡವಟ್ಟಿಗೆ ನೀನು ಹಂಗೆ ಆಕೆ ವಹಿಸ್ಕೊಂಡು ಮಾತಾಡಿ ಎಲ್ಲ ಕೆಲಸನೂ ನಮ್ಮ ಮೇಲೆನೇ ಹಾಕ್ಬಿಡ್ತಿದ್ದೀನಿ ನೀನು. ಬೇಯಕ್ಕ, ಮುಂಜಾಲಿಂದ ಕೆಲಸ ಮಾಡಿ 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 ಮೊಣಕಾಲ ನೋವು ಹೆಂಗೆ ನೋವು ಬಂದವು ಗೊತ್ತನ್ ಬೇ. ಕುಂತಲೇ ಕುಂತು ಕುಂದಿಗೆ ತೂತು ಬರೋದೊಂದು ಬಾಕಿ ಉಳ್ದೈತಿವಿ. ನಮ್ನಿ ಕುಂತು ತರಕಾರಿ ಎಲ್ಲ ಎರ್ಚಿ ಕೊಟ್ಟಿನಿ ಗೊತ್ತನ್ ಬೇ ನಿನಗೆ. ನೀನೇ ಹೇಳು. ನೀ ನೋಡಿದ್ರೆ ಊರಿಗೆ ಹೋಗಬೇಡ ಅಂತ ಅಂತಿದೆ. ಊರಿಗೆ ಹೋಗ್ಲಿಲ್ಲ ಅಂದರೆ ಇಲ್ಲೇ ಬರೀ ಕೆಲಸ ಮಾಡ್ಕೊತ ಬಿದ್ದಿರ್ಲೇನು ಬೇ. ಆಗಲ್ಲ ಬೇ, ನನ್ನ ಕೈಯಾಗ ಮಾತ್ರ ಆಗಂಗಿಲ್ಲ. ಇಷ್ಟೆಲ್ಲ ಕೆಲಸ ಮಾಡೋಕ್ಕಾಗಂಗಿಲ್ಲಪ್ಪ ಯಪ್ಪ ಬೇ. ನನ್ನ ಗಂಡನ ಮನೆಯಾಗ ಈ ನಮ್ಮನೆ ಕೆಲಸ ಮಾಡೋಂಗಿಲ್ಲ ನಾನು. ಹೆಚ್ಚು ಕಮ್ಮಿ ಕೆಲಸ ಏನಾದ್ರು ಜಾಸ್ತಿ ಆತಂದ್ರೆ ನನ್ನ ಗಂಡಗೆ ಒದರಾಡಿ ಆತನ ಕೈಯಾಗಾರ ಕೆಲಸ ಮಾಡಿಸ್ತೀನಿ ನಾನು. ಅಂಥದ್ದು ನಿಮ್ಮ ಮನೆಗೆ ಬಂದಾಗಿಂದ ಬರೀ ಕೆಲಸ 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 ಆಗೈತಿ ಗೊತ್ತನ್ ಬೇ. ನಾನು ಕೈಯಾಗಲ್ಲಪ್ಪ. ನಾ ಇವತ್ತು ಹೊಕ್ಕೀನಿ ಅಂದ್ರೆ ಹೊಕ್ಕೀನಿ ಆಟ. ನೀ ಏನು ಬೇಕಾದ್ರೆ ಅನ್ಕೋಬೇ ಅಕ್ಕ. ನಾ ಇನ್ನೊಂದ್ಸಲ ಬರೋದೇ ಇಲ್ಲಪ್ಪ ಯಪ್ಪ ನಿಮ್ಮ ಮನೆಗೆ. ಎಲ್ಲಿ ನಾ ಹೇಳೋದನ್ನು ಸ್ವಲ್ಪ ತಾಳ್ಮೆಯಿಂದ ಕೇಳು, ಆಮೇಲೆ ನೀನು ಮಾತಾಡು. ನಾನು ಹೇಳಿದ್ದು ನಿನಗೆ ಸರಿ ಅನ್ನಿಸ್ಲಿಲ್ಲ, ತಪ್ಪಂತ ಅನ್ನಿಸ್ತಂದ್ರೆ ಸರಿ ನೀನು ಹೋಗ್ಬಿಡು. ನಾನೇನನ್ನು ತಡೆಯಾಕ ಹೋಗಿಲ್ಲ. ಆದರೆ ಒಂದು ನಿಮಿಷ ನನ್ನ ಮಾತು ಕೇಳು. ಸರಿ ಹೇಳಲ್ಲಗು ನಾ ಏನನ್ನೋದು. ನೋಡಲಿ, ಈಗ ನಾವು ಕವಿತನ ಸಪೋರ್ಟಿಗೆ ಹೋದ್ವಿ. ಕವಿತಾ ನಾನು ಸವಿತಾ ಅಂತೀನಿ. ಹೊಳಿಂದನೂ ಇದೆಲ್ಲ ಆಗ ಕುಂತಿದ್ದು ಹೋದ್ ಬಿಡು. ಕವಿತಾನ ಮಾತು ನಾವೇನಾರು ಇವತ್ತು ಕೇಳಿದ್ವಿ ಅಂತ ತಿಳ್ಕೊ. ಕವಿತಾ ಅವ್ರ ಮನೆಗೆ ಫೋನ್ ಹಚ್ಚಿದಾಗ ನಮ್ಮನ್ನು ಹೊಗಳ್ತಾಳೆ. ನಮ್ಮ ಅತ್ತಿಯರು ಇಬ್ಬರು ಅತ್ತಿಯರು ನನಗಿಷ್ಟು ಕೇರ್ ಮಾಡ್ತಾರೆ. ನಾನು ಏನೇ ಕೆಲಸ ಮಾಡಿದ್ರು ಅದಾಗೆಲ್ಲ ಸಾಥ್ ಕೊಡ್ತಾರೆ. ಎಲ್ಲ ಕೆಲಸದಲ್ಲೂ ನನಗೆ ಸಹಾಯ ಮಾಡ್ತಾರಂತ ಅವ್ರ ಅಪ್ಪಗೆ ಅವ್ರ ಅವ್ವಗೆ ಹೇಳ್ತಾಳಕ್ಕಿ. ಹೇಳೋದ್ರಿಂದ ಏನು ಪ್ರಯೋಜನ ಆಗೋದು ಬಿದ್ದೈತಿ? ಅದಕ್ಕೆ ನೀನು ನಮ್ಮ ಹಬ್ಬ ಅನ್ನೋದು. ಅವ್ರ ಅಪ್ಪ ಕೋಟ್ಯಾಧೀಶ್ವರ. ಆಕೆಗೆ ಮಗಳಿಗೆ ನಾವು ಇಷ್ಟೆಲ್ಲ ಸಹಾಯ ಮಾಡಕ್ಕೆ ಕುಂತೀವಂತ ಗೊತ್ತಾದ್ರೆ ಖುಷಿಗೆ ನಮಗೆ ಚಲೋ ಚಲೋ ಸೀರೆ ಬಂಗಾರ ಕೊಡಿಸ್ತಾರ. ಗೊತ್ತೈತೇನೆ ನಿನಗೇನಾರ? ಹ್ಞೂನ್ಲಿ, ಅದಕ್ಕೆ ನಾನು ಹೇಳೋದನ್ನು ತಾಳ್ಮೆಯಿಂದ ಕೇಳು. ಮೊನ್ನೆನ ಕವಿತಾ ಹೇಳಾಕುಂತಿದ್ಲು, ಫೋನಾಗ ಮಾತಾಡಕುಂತಿದ್ಲು ಅವ್ರ ಅವ್ವನ ಮುಂದೆ. ನಾನು ಹೊರಗಡೆ ಇದ್ದೆ. ಮಮ್ಮಿ ನನಗೆ ಮನ್ಯಾಗ ನಮ್ಮ ಅತ್ತೆಯರಿಬ್ಬರು ಅಷ್ಟೇ ನನಗೆ ಚೆನ್ನಾಗಿ ನೋಡ್ಕೊಳಕ್ಕೆ ಕುಂತಿದ್ದು. ಮಿಕ್ಕಿದವ್ರು ಯಾರು ನನ್ನ ಜೊತೆ ಚಲೋನೇ ಇಲ್ಲ. ಎಲ್ಲರೂ ಬರೀ ಹೊಟ್ಟೆ ಕಿಚ್ಪಡ್ತಾರ ನನ್ನ ಮೇಲೆ. ಆಮೇಲೆ ನನ್ನ ಇಬ್ಬರು ನಾದ್ನೇರು ಅದಾರಲ್ಲ, ಅವರಷ್ಟೇ ನನ್ನ ಚೆನ್ನಾಗಿ ನೋಡ್ಕೊಡೋದು, ಚೆನ್ನಾಗಿ ಮಾತಾಡ್ಸೋದು ಮಾಡ್ತಾರೆ ಮಮ್ಮಿ. ಅದಕ್ಕೆ ನೆಕ್ಸ್ಟ್ ಟೈಮ್ ಹಬ್ಬಕ್ಕೆ ನನಗೇನಾದರೂ ತೊಗೊಂಡು ಬಂದ್ರೆ ನನ್ನ ಜೊತೆ ಅವರಿಗೂ ತೊಗೊಂಬರ್ರಿ ಮಮ್ಮಿ. ಅವ್ರಿಗೆ ಏನು ಇಷ್ಟ ಅನ್ನೋದನ್ನು ನಾನು ತಿಳ್ಕೊಂಡು ಹೇಳ್ತೀನಿ, ಅವರಿಗೂ ತೊಗೊಂಬರ್ರಿ ಅಂತ ಹೇಳಕ್ಕೆ ಕುಂತಿದ್ಲು. ಹೌದನ್ಬಿ ಅಕ್ಕ? ಅದಕ್ಕೆ ಹೇಳಿದ್ದೆ ನಾನು. ನೀನು ನನ್ನ ಮಾತು ಕೇಳಲಾರ್ದ ಅವಸರ ಮಾಡ್ಕೊಂಡು ಹೋಗಿದ್ದೆ ಹಂಗೆ ಕುಣ್ಕೋ ಅಂತ. ಅಲ್ಲಿ ಇಟ್ಟಿಯನ್ನ ನಿಮ್ಮ ಮನ್ಯಾಗ ಏನಾರ ಗಂಟನ್ನು, ಬಂಗಾರದ ಗಂಟನ್ನು ಈಗ ಇಷ್ಟು ದಿನಾನ ಸಹಾಯ ಮಾಡೈತಿ. ಇವತ್ತು ಒಂದು ದಿನ ಈಗಾಗಲೇ ಅರ್ಧ ದಿನ ಕಳೆದೈತಿ. ಇನ್ನೊಂದು ಅರ್ಧ ದಿನ ಆಕೆಗೆ ನಾವು ಸಹಾಯ ಮಾಡಿಬಿಟ್ವಿ ಅಂದ್ರೆ ಅವರಪ್ಪ ಏನು ತರ್ತಾನಲ್ಲ ಕೆ ಜಿ ಬಂಗಾರ, ಅದ್ರಾಗ ನಾವಿಬ್ರಿಗೂ ಕೊಡ್ತಾಳಕ್ಕಿ ಕವಿತಾ, ಗೊತ್ತನ? ಮುಂದೆ ಆ ಬಂಗಾರ ಏನಾರು ನಮಗೆ ಕೊಟ್ಲಂದ್ರೆ ನಾವು ನಮ್ಮ ಹೆಣ್ಮಕ್ಳಿಗೆ ಕೊಡಕ್ಕೆ ಬರ್ತೈತಿ, ಇಲ್ಲ ನಾವ್ರು ಹಾಕೊಳಕ್ಕೆ ಬರ್ತೈತಿ. ಹೌದಿಲ್ಲ? ಚಲೋ ಚಲೋ ಸೀರೆ ಮೊನ್ನೆ ಎಂಥ ಕೊಟ್ಟಾರ ಗೊತ್ತೈತಿಲ್ಲ ನಿನಗೆ? ಇಂಥ ಚಲೋ ಚಲೋ ಸೀರೆ ಕೊಟ್ಟಾರ, ಮತ್ತು ಅಂಥ ಸೀರೆ ಕೊಡ್ತಾರೆ. ಎಲ್ಲರ ಮುಂದೆ ಊರಾಗ ಹಾಕೊಂಡು ಮೆರೆದಾಡಿದ್ರಂದ್ರೆ ಎಲ್ಲರೂ ಉರ್ಕೊಂಡು ಸಾಯ್ಬೇಕು, ಹಂಗಾಗುತ್ತೆ. ಅದಕ್ಕೆ ನಾನು ಹೇಳೋ ಮಾತನ್ನು ತಾಳ್ಮೆಯಿಂದ ಕೇಳು ಅಂತಂದಿದ್ದೆ ನಿನಗೆ. ನಾನಂತೂ ಹೇಳಷ್ಟು ಹೇಳಿನಿ. ಇದಕ್ಕೂ ಮೇಲೆ ನಿನಗೇನಾರ ಇಲ್ಲಿರಾಕೆ ಇಷ್ಟ ಇಲ್ಲ ಅಂದ್ರೆ ಹೋಗ್ಬಿಡು. ನಾನಂತೂ ನಿನಗಿಲ್ಲೇ ಇರಂತ ಹೇಳೋದೇ ಇಲ್ಲ. ಆಮೇಲೆ ನೀ ಹೋದ್ಮೇಲೆ ಯಕ್ಕ ನೀನು ಅಷ್ಟೇ ತೊಗೊಂಡೇನೆ ಬಂಗಾರ ಸೀರೆ, ನನಗೆ ಕೊಡಿಸ್ಲೇನಲ್ಲ ಬೇ ಯಕ್ಕ ಅಂತ ಏನಾರ ಅಂದು ನಾನು ಮಾತ್ರ ಸುಮ್ಮನೆ ಇರಂಗಿಲ್ಲ. ಈ ಯಕ್ಕ ಇಲ್ಲಿ ಬೇ ಇನ್ನೊಂದ್ಸಲ ಹಂಗೆ ಅನ್ನಂಗಿಲ್ಲ ಬೇ, ತಪ್ಪಾತು ಬೇ, ಇನ್ನೊಂದ್ಸಲ ಹಂಗೆ ಅನ್ನಂಗಿಲ್ಲ. ಈಗೇನು ಬೇ ಅಡುಗೆ ಮಾಡೋಕ್ಕೆ ಸಹಾಯ ಮಾಡಬೇಕು ಹೌದಿಲ್ಲ? ನಡಿ ಮಾಡೋಣಂತ. ಸರಿ ಬಾ ಹಂಗಾರ. ಯಪ್ಪ ನನ್ನ ಬೆನ್ನು ಹೋತಪ್ಪ ಯಪ್ಪ, ಸಾಕಾಯ್ತಪ್ಪ ಯಪ್ಪ. ಸ್ವಲ್ಪ ಬಟ್ಟಿನ ಈ ಮನ್ಯಾಗ ಯಪ್ಪ ದೊಡ್ಡ 4 ಪುಟ್ಟಿ ಬಟ್ಟಿ ಹೋಗಿ ಅಷ್ಟಿಗೆ ನನಗಂತೂ ಸಾಕಾಗೋಯ್ತಪ್ಪ ಯಪ್ಪ. ದೇವ್ರೇ, ಆಗೋದಿಲ್ಲಪ್ಪ ಯಪ್ಪ ನನ್ನ ಕೈಯಾಗಿನ ಮೇಲೆ ಕೆಲಸ ಮಾಡಕ್ಕ. ಅಲ್ಲ ಇವ್ರೇನು ಮನುಷ್ಯರ ಅಥವಾ ರಾಕ್ಷಸರ? ನಂಗಂತೂ ಒಂದು ಗೊತ್ತಾಗವಲ್ದು. ಅಲ್ಲ ನಮ್ನಿ ಬಟ್ಟೆ ಬಿದ್ದವು ಮನೆಯಾಗ. ಯಪ್ಪ ಸಾಕಾಗೋಯ್ತಪ್ಪ ಯಪ್ಪ ನನಗಂತೂ ಬಟ್ಟೆ ಒಗೆಯಷ್ಟಿಗೆ. ಏನು ಕವಿತಾ, ಏನಾಯ್ತು?
ಸವಿತಾ, ನಿನ್ನ ಕೈ ಬೇಕಾದ್ರೆ ಮುಗಿತೀನಿ, ಬೇಕಾದ್ರೆ ಕಾಲಿಗೆ ಬೇಕಾದ್ರೆ ಬೀಳ್ತೀನಿ. ಆಗಲ್ಲಪ್ಪ ಯಪ್ಪ, ನನ್ನ ಕೈ ಆಗಿದ್ದಕ್ಕೂ ಮಿಕ್ಕಿ ಕೆಲಸ ಆಗಂಗಿಲ್ಲ. ಸವಿತಾ, ನಾನು ಸೋತು ಬಿಟ್ಟೆವ ಯವ್ವ. ಈ ಚಾಲೆಂಜ್ನಾಗ ನಾನು ಸೋತು ಬಿಟ್ಟಿನಿ. ಇದಕ್ಕೂ ಮಿಕ್ಕಿ ನನ್ನ ಕೈಯಾಗ ಆಗಲ್ಲ ಸವಿತಾ. ಇದಕ್ಕೂ ಮಿಕ್ಕಿ ನಾನು ಏನಾರ ಕೆಲಸ ಮಾಡಿದೆ ಅಂದ್ರೆ ಅಷ್ಟ ಚಕ್ರ ಬಂದ ಬಿದ್ದುಬಿಡ್ತೀನಿ ಸವಿತಾ. ಆಗೋದಿಲ್ಲ, ಇನ್ಮೇಲೆ ನನ್ನ ಕೈಯಾಗ ಆಗೋದಿಲ್ಲ. 1 2 4 ಬಕೀಟ್, ದೊಡ್ಡ ದೊಡ್ಡ ಪುಟ್ಟಿ ಬಟ್ಟೆ ಒಗೆಯಷ್ಟಿಗೆ ಯಪ್ಪ ಹೆಣ ಬಿದ್ದು ಹೋದೆ ನಾನಂತೂ. ಏನು ಮಾಡಕೊಂತಿ ಕವಿತಾ? ಸರಿ ಆ ಕಡೆ ಸರಿ. ಸವಿತಾ, ಆಗಂಗಿಲ್ಲ ಸವಿತಾ. ಇದಕ್ಕೂ ಮೇಲೆ ನನ್ನ ಕೈಯಾಗಿ ಕೆಲಸ ಎಲ್ಲ ಮಾಡೋದಕ್ಕಾಗೋದಿಲ್ಲ. ಯಪ್ಪ, ನಿನ್ನ ಕಾಲಿಗೆ ಬೀಳ್ತೀನಿ ಸವಿತಾ. ನನ್ನನ್ನು ಬಿಟ್ಟು ಬಿಡು ಸವಿತಾ. ಬೇಕಾದರೆ ಇನ್ನೂ ಅರ್ಧ ದಿನದಕ್ಕೆ ಏನಿದೆ ಚಾಲೆಂಜ್ ಇದೆಯಲ್ಲ, ಅದನ್ನು ಬೇಕಾದ್ರೆ ಇನ್ನೊಂದು ದಿನ ಇಟ್ಕೋಣನಂತ. ದಯವಿಟ್ಟು ನನಗೆ ಇವತ್ತು ಬಿಟ್ಟು ಬಿಡು ಸವಿತಾ. ಆಗೋದಿಲ್ಲ. ಬೆಳಗ್ಗೆಯಿಂದ ನಾಷ್ಟ ಮಾಡಿ, ಬಾಂಡೆ ತಿಕ್ಕಿ, ಬಟ್ಟೆ ಒಗೆದು, ಮಧ್ಯಾಹ್ನಕ್ಕೆ ಅಡುಗೆ ಎಲ್ಲ ರೆಡಿ ಮಾಡಿದೆ. ಇನ್ನು ಮೇಲೆ ನನ್ನ ಕೈಯಲ್ಲಿ ಆಗೋದಿಲ್ಲ ಸವಿತಾ. ಸಂಜೆದು ರಾತ್ರಿದು ನೀವು ನೋಡ್ಕೊಂಡ್ಬಿಡ್ರಿ ಸವಿತಾ. ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು ಸವಿತಾ. ನಿನ್ನ ಕಾಲು ಮುಗಿತೀನಿ ಸವಿತಾ. ಎದ್ದಳು, ನೀ ಮೊದಲು ಮೇಲೆ ಎದ್ದಳು, ಕಾಲಿಗೆಲ್ಲ ಬೀಳಬೇಡ, ಎದ್ದಳ ಮೇಲೆ. ಗೊತ್ತಾಯ್ತಾ ಕವಿತಾ? ಮನೆಯಲ್ಲಿ ಕೆಲಸ ಮಾಡೋದು, ಮನೆಯಲ್ಲಿರೋ ಎಲ್ಲರನ್ನೂ ಜವಾಬ್ದಾರಿನೋ ನಿಭಾಯಿಸ್ಕೊಂಡು ಹೋಗೋದು, ಮನೆಯಲ್ಲಿನೇ ಇದ್ದು ಕೆಲಸ ಮಾಡೋದು, ಮನೆಯಲ್ಲಿನೇ ಇದ್ದು ಇಷ್ಟೆಲ್ಲ ಕೆಲಸ ಮಾಡ್ಕೊತ ದುಡಿಯೋದು ಎಷ್ಟು ಕಷ್ಟ ಅನ್ನೋದು ಗೊತ್ತಾಯ್ತಾ? ಹ್ಞೂ ಸವಿತಾ, ಗೊತ್ತಾಯ್ತಪ್ಪ. ಈ ಜನ್ಮಕ್ಕಷ್ಟ ಅಲ್ಲ, ಮುಂದಿನ ಜನ್ಮಕ್ಕೂ ಅನುಭವ ಆಗೋ ಅಷ್ಟು ಗೊತ್ತಾಯ್ತಪ್ಪ ನನಗೆ. ಎಷ್ಟು ಹಗುರವಾಗಿ ಮಾತಾಡಿದ್ದೀನಿ ನೀನು. ಮನೇನ ಕೆಲಸ, ಆಫ್ಟರ್ ಆಲ್ ಮನೇನ ಕೆಲಸ ಮಾಡೋದೇನು ದೊಡ್ಡ ಮಾತಾ? ಮನ್ಯಾಗ ಇದ್ದು ಮನ್ಯಾಗ ಕೆಲಸ ಮಾಡ್ಕೊಂಡು ದುಡಿಯೋದು ಅದು ಏನು ದೊಡ್ಡ ಮಹಾ? ಹೊರಗಡೆ ಹೋಗಿ ದುಡಿದು ಬರೋದು ಕಷ್ಟ. ಮನ್ಯಾಗ ಇದ್ದು ಮನೆ ಕೆಲಸ ಮಾಡ್ಕೊಂಡು ಆರಾಮ ಮನೆಯಿಂದ ಕೆಲಸ ಮುಗಿಸ್ಕೊಂಡು ದುಡಿಯೋದು ಅದು ಏನು ಮಹಾ ಅಂತ ಇರ್ತಿದೆಯಲ್ಲ, ಗೊತ್ತಾಯ್ತಾ? ನೀನು ಇನ್ನೂ ದುಡ್ದಿಲ್ಲ. ಮನೆಯಿಂದ ಕೆಲಸ ಅರ್ಧ ದಿನ ಮಾಡಾಕ ನಿನಗೆ ಹಿಂಗೆ ಆಟಾಡ ನಳಾಡ ಕುಂತಿದ್ದೀನಿ ನೀನು. ಇನ್ನು ನಮ್ಮಂಗೆ ಕೆಲಸ ಮಾಡಿದೆ ಅಂದ್ರೆ ಹೆಂಗೆ? ಸಾರಿ ಸವಿತಾ, ಇನ್ನೊಂದ್ಸಲ ನಾನು ಈ ಮನೆ ವಿಷಯದ ಬಗ್ಗೆ ಮಾತಾಡೋದೇ ಇಲ್ಲಪ್ಪ. ನನಗಿದೊಂದು ಸಲ ಕ್ಷಮಿಸ್ಬಿಡು ಸವಿತಾ. ಮುಂದಿನ ಸಲ ಮಾತ್ರ ಇಂಥ ವಿಷಯಕ್ಕೆ ನಾನು ಕೈ ಹಾಕೋದಿಲ್ಲಪ್ಪ ಯಪ್ಪ. ಸರಿ, ಇವಾಗ ನಿನ್ನ ಅವಸ್ಥೆ ನೋಡೋಕ್ಕಾಗಂತಿಲ್ಲ ನನಗೆ, ಅದಕ್ಕೆ ಇವತ್ತು ಬಿಡಾಕೊಂತೀನಿ. ಆದರೆ ಒಂದು ಕಂಡೀಷನ್. ಏನು ಹೇಳು ಸವಿತಾ? ಇವಾಗ ನೀನು ನನಗೆ ಬಿಟ್ಟರೆ ಸಾಕು. ನೀ ಏನು ಹೇಳಿದ್ರೂ ಕೇಳ್ತೀನಿ ನಾನು. ಡೈಲಿ ನಾನು ಲಲಿತಾ ಏನು ಕೆಲಸ ಮಾಡ್ತಿರ್ತೀವಲ್ಲ, ಡೈಲಿ ನಿನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಬಂದು ನೀನು ಹೆಲ್ಪ್ ಮಾಡಲೇಬೇಕು. ಅದನ್ನು ಬಿಟ್ಟು ನಾನು ಯಾಕೆ ಮಾಡಲಿ, ನಾನು ಯಾಕೆ ಬಿಡಲಿ ಅಂತ ಮನೆಯಲ್ಲಿ ಕುತ್ಕೊಳೋ ಹಂಗಿಲ್ಲ. ಡೈಲಿ ಬೆಳಗ್ಗೆ ಎದ್ದೇಳಬೇಕು. ನಾನು ಕಸ ಅಂತೀನಿ, ಆಕೆ ಲಲಿತಾ ನೆಲ ಎಲ್ಲ ಒರೆಸ್ಕೊಂಬರ್ತಾಳೆ. ನೀನು ಹೊರಗಡೆ ಅಂಗಳಕ್ಕೆ ನೀರು ಹಾಕು, ರಂಗೋಲಿ ಹಾಕು, ನಾನು ನಾಷ್ಟ ಎರ್ಚ್ ಕೊಡ್ತೀನಿ, ನೀನು ಒಗ್ಗರಣೆ ಹಾಕಿ ಆಕೆ ಚೆನ್ನಾಗಿ ಮಾಡ್ತಾಳೆ. ಎಲ್ಲ ಆದಮೇಲೆ ಆಕೆ ನೀನು ಬಾಂಡೆ ತಿಕ್ಕು, ನಾ ತೊಳಿತೀನಿ, ಆಕೆ ಬಟ್ಟೆ ಹೋಗಿತಾಳೆ, ನಾವಿಬ್ಬರು ಸೇರಿ ಹಿಂಡಿ ಬಣ ಹಾಕೋಣ. ಹಿಂಗೆ ಡೈಲಿ ನೀನು ನಮ್ಮ ಜೊತೆ ಕೈ ಜೋಡಿಸ್ಲೇಬೇಕು. ಬಟ್ಟೆ ಒಯ್ಯಕ್ಕೆ, ಮನೇದು ಎಲ್ಲ ಕೆಲಸಕ್ಕೂ ನೀ ನಮ್ಮ ಜೊತೆ ಕೈ ಜೋಡಿಸ್ತೀನಿ ಅಂದ್ರಷ್ಟ ನಾನು ಇವಾಗ ನಿನ್ನನ್ನು ಬಿಡ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಹ್ಞೂ ಸವಿತಾ, ಡೈಲಿ ಬಂದು ಕೈ ಜೋಡಿಸ್ತೀನಂತ. ನೀವೇನು ಕೆಲಸ ಮಾಡ್ತೀರಿ ಅದಕ್ಕೆ ಬಂದು ನಾ ಕೈ ಜೋಡಿಸ್ತೀನಂತ, ಸರಿನಾ? ನೀನೇನಾದರೂ ಇವಾಗ ಹ್ಞೂ ಅಂದೋ ನಾಳೆಯಿಂದ ಏನಾದರೂ ಕೈ ಕೊಟ್ಟಿಯೋ, ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ. ನೆಕ್ಸ್ಟ್ 1 ವೀಕ್ ಹಿಂಗೆ ರುಬ್ಬಿಸ್ತೀನಿ. ನೀನು ಕಾಲು ಬಿದ್ರಲ್ಲ, ಬಿದ್ದು ಉಳ್ಳಾಡಿದ್ರು ನಾನು ಮಾತ್ರ ಬಿಡೋಂಗಿಲ್ಲ. ನೆನಪಿರಲಿ, ನಿನಗೆ ಗೊತ್ತೈತಿ ನನ್ನ ಸಿಟಿ ಏನು, ನಾನು ಹೆಂಗದೀನಿ ಅಂತ ಅನ್ನೋದು. ಇವಾಗ ಆಲ್ರೆಡಿ ಅರ್ಥ ಆಗೈತಿ. ಇನ್ನೂ ಅರ್ಥ ಆಗ್ಬೇಕಂದ್ರೆ ನಿನ್ನ ಮಾತ್ರ ನೀರು ಗೊತ್ತಾಗತ್ತವಾಗ ಈ ಸವಿತಾ ಏನನ್ನೋದು. ಹ್ಞೂ ಸವಿತಾ, ನೀನು ಹೇಳ್ದಂಗೆ ಆಗಲಿ. ಸರಿ, ಇನ್ನೊಂದ್ಸಲ ಯಾವುದೇ ಕಾರಣಕ್ಕೂ ನಾನು ಮಾತು ಮೀರಂಗಿಲ್ಲ. ನೀನು ಹೆಂಗೆ ಹೇಳ್ತಿದ್ದಿ ಹಂಗೆ ಮಾಡ್ತೀನಿ. ಡೈಲಿ ಬಂದು ನಿಮ್ಗೆ ಹೆಲ್ಪ್ ಮಾಡ್ತೀನಂತ. ಸರಿ, ಹೋಗಿ ರೆಸ್ಟ್ ಮಾಡು. ಆದರೆ ರೆಸ್ಟ್ ಮಾಡಿ ವಾಪಸ್ ಬಂದಮೇಲೆ ಇರೋ ಬಾಂಡೆನೆಲ್ಲ ನೀನೇ ತಿಕ್ಕಬೇಕು, ನಾವಂತೂ ತಿಕ್ಕೋದಿಲ್ಲ. ಬೇಕಾದ್ರೆ ನೈಟ್ ಅಡುಗೆಗೆ ಏನಿದೆ ನೋಡಿ ಮಿಕ್ಕಿದ್ದು ನಾವು ಮಾಡ್ತೀವಿ ಅಂತ. ಆದ್ರೆ ಕಿಚನ್ ಕ್ಲೀನ್ ಮಾಡೋದು, ಬಾಂಡೆ ತಿಕ್ಕೋ ಜವಾಬ್ದಾರಿ ನಿಂದ. ಆಗಲ್ಲ ಸವಿತಾ, ನಂಗೆ ಮತ್ತೆ ಯಾವ ಕೆಲಸನೂ ಮಾಡೋದಕ್ಕಾಗೋದಿಲ್ಲ. ನಿನಗೆ ಈಗಲೇ ಮಾಡಂತಂದಿಲ್ಲ. ಹೋಗಿ ರೆಸ್ಟ್ ಮಾಡಿ ಬಂದು ಸಂಜೆ ಮುಂದೆ ಬಂದು ಬಾಂಡೆ ತಿಕ್ಕಿ ಕಿಚನ್ ಅಷ್ಟು ಕ್ಲೀನ್ ಮಾಡೋ ಜವಾಬ್ದಾರಿ ನಿಂದು, ಸರಿನಾ? ಇದನ್ನಂತೂ ನೀವು ಮಾಡಲೇಬೇಕು. ಯಾಕಂದ್ರೆ ಬಾಂಡೆ ಒಂದು ರಾಶಿ ಬಿಟ್ಟಿದೆ ಅದಾವು ಕಿಚನ್ ಒಳಗಡೆ. ಅಷ್ಟಲ್ದ ತಿಪ್ಪಿ ತಿಪ್ಪಿ ಮಾಡ್ದಂಗೆ ಮಾಡಿಟ್ಟಿರಿ ಅಡುಗೆ ಮನೆಯೆಲ್ಲ. ಅದಕ್ಕೆ ಅದನ್ನೆಲ್ಲ ಸ್ವಚ್ಛ ನೀವೇ ಮಾಡಬೇಕು, ಸರಿನಾ? ಹ್ಞೂ ಸರಿ ಆಯಿತು. ಸಂಜೆ ಮುಂದೆಲ್ಲ ಬಂದು ನಾನು ಮಾಡ್ತೀನಂತೆ. ಈಗ ಹೋಗಿ 1-2 ತಾಸು ಮಕ್ಕೋತೀನಿ. ನನ್ನ ಕೈಯಲ್ಲಿ ಆಗ್ತಿಲ್ಲ ಸವಿತಾ, ನಿಜವಾಗ್ಲೂ. ಸರಿ ಆಯ್ತು, ಹೋಗು. ಥ್ಯಾಂಕ್ ಯು ಸವಿತಾ, ಥ್ಯಾಂಕ್ ಯು ಸೋ ಮಚ್. ಸರಿ ಹೋಗು. ಇವಾಗಲಾದರೂ ಸೊಕ್ಕ ಮುರಿದಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊಕ್ಕ ಮುರಿಲಿಲ್ಲ ಅಂದರೂ ಮತ್ತೆ ಹೆಂಗೆ ಮುರಿಸ್ಬೇಕಂತನೂ ನನಗೆ ಗೊತ್ತೈತಿ. ನೋಡೋಣ ನಾಳೆಯಿಂದ ಅದು ಹೆಂಗಿರ್ತಾಳ ಅಂತಂದು. ನಾಳೆಯಿಂದ ಯಾಕೆ, ಸಂಜೆಯಿಂದ ಅದು ಹೆಂಗಿರ್ತಾಳ ನೋಡ್ತೀನಿ ನಾನು. ಹೆಚ್ಚಿಗೆ ಬಾಲ ಬಿಚ್ಚಿದ್ಲಂದ್ರೆ ಆ ಬಾಲನ ಕಟ್ ಮಾಡೋದು ಗೊತ್ತೈತಿ ನನಗೆ. ಇವಾಗೇನು ನಾಟಕ ಮಾಡಿದ್ಲ ಅಥವಾ ನಿಜವಾಗ್ಲೂ ಸುಸ್ತಾಗಿದ್ದೇನಾ ನಾನು ಅಬ್ಸರ್ವ್ ಮಾಡ್ತೀನಿ.